ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಈ ಶಾಲೆಯಲ್ಲಿ ಶೌಚಾಲಯ ಕಟ್ಟಡ ಮತ್ತು ತಡೆಗೋಡೆ ಹಾಗೂ ಚರಂಡಿಯ ಬಗ್ಗೆ ನಾವು ಇತ್ತೀಚೆಗೆ ವರದಿ ಮಾಡಿದ್ದೆವು. ಆ ವರದಿಯ ಪ್ರಕಾರ ಮೊನ್ನೆ ತಾನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೃಷ್ಟಿ ನ್ಯೂಸ್ ಚಾನೆಲ್ ವತಿಯಿಂದ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆವು. ಎಂದು ದೃಷ್ಟಿ ನ್ಯೂಸ್ ಇಂಪ್ಯಾಕ್ಟ್ ನೋಡಿ ಸುಶೀಲಾ ನಗರದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 26/2/2026 ದಿಢೀರನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಸಂಡೂರು ಐಆರ್ ಅಕ್ಕಿ ಸರ್ ಅವರು ದೃಷ್ಟಿ ನ್ಯೂಸ್ ವರದಿಗಾರರನ್ನ ಕರೆದು CSR ಫಂಡ್ ಅಲ್ಲಿ ತಡೆಗೋಡೆ ಮತ್ತು ಇನ್ನಿತರ ಕೆಲಸಗಳನ್ನ ಮಾಡಿಸಲಿಕ್ಕೆ ಸುಮಾರು 66 ಲಕ್ಷ ಬಿಡುಗಡೆ ಆಗಿದೆ ಅಂತ ಸುದ್ದಿಯನ್ನು ಕೊಟ್ಟಿದ್ದಾರೆ. ದಾಖಲೆ ಸಮೇತ ತಂದು ಕೊಟ್ಟಿದ್ದಾರೆ. ಶಾಲೆಯ SDMC ಅಧ್ಯಕ್ಷರಾದ ಡಿ ಕುಮಾರ್ ನಾಯಕ್ ಅವರು ಮತ್ತು ಪ್ರೌಢಶಾಲೆಯ ಉಪಾಧ್ಯಾಯರಾದ ಮಂಜಣ್ಣ ಸರ್ ಅವರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಉಪಾಧ್ಯಾಯರಾದ ಎಸ್ ಷಣ್ಮುಖ್ ಸರ್ ಅವರು ಇವರ ಸಮ್ಮುಖದಲ್ಲಿ ದಾಖಲೆಯನ್ನು ತಂದುಕೊಟ್ಟಿದ್ದಾರೆ. ಇದು ದೃಷ್ಟಿ ನ್ಯೂಸ್ಗೆ ಸಿಕ್ಕ ಜಯ ಅಂತ ಹೇಳಬಹುದು. ದೃಷ್ಟಿ ನ್ಯೂಸ್ ಇಂಪ್ಯಾಕ್ಟ್ ವರದಿ ಇದು. ನಂತರ KPS ಶಾಲಾ ಪ್ರಾರಂಭವಾಗುತ್ತೆ. ಅಂದ್ರೆ LKG ಯಿಂದ PUC ವರೆಗೂ ಇಲ್ಲಿ ಆದ್ಯತೆ ಇರುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಸುದ್ದಿಗೆ ಸ್ಪಂದಿಸಿದ ಎಲ್ಲ ಅಧಿಕಾರಿಗಳಿಗೂ ಒಂದು ಸಲಾಂ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾನಗರ್. ಕ್ಲಾಸ್ ರೂಮ್ ಕೆಳಗಡೆಯಿಂದ ಬುನಾದಿಯಿಂದ ಕಟ್ಟುವಂಥ ಕ್ಲಾಸ್ ರೂಮ್. ತದಾದ ನಂತರ ಎಲೆಕ್ಟ್ರಿಕಲ್ ವರ್ಕ್ಸ್ ಅಂತಂದರೆ ಕರೆಂಟ್ ರೂಮ್ಗಳಲ್ಲಿ ಬೆಳಕನ್ನು ನೀಡುವ ಕರೆಂಟ್ ಸೌಲಭ್ಯ. ತದಾದ ನಂತರ ಲೋ ವೋಲ್ಟೇಜ್ ವರ್ಕ್ಸ್, UPS ಕರೆಂಟ್ ಇರ್ಬೋದು. ನಂತರ ದೈಹಿಕ ಶಿಕ್ಷಣ ಅಂದರೆ PHC ವರ್ಕ್ಸ್, ದೈಹಿಕ ಶಿಕ್ಷಣ ಕೊಠಡಿ ಅಂದರೆ ಸ್ಪೋರ್ಟ್ಸ್ ಆಡುವಂಥ ವಿದ್ಯಾರ್ಥಿಗಳ ಒಂದು ಕೊಠಡಿ ಇರ್ತದೆ. ನಂತರ B ಇದು ಏಕಲಮಾಯಿತು ಕ್ಲಾಸ್ ರೂಮ್, ಮತ್ತು ಅದು ಏಕಲಮಾಯಿತು ಮತ್ತು ಬಿಕ್ಲಮಾಯಿ ಬರೋದು. ಎಂಟ್ರೆನ್ಸ್ ಗೇಟ್ ಅಂದರೆ ಮುಂದಿನ ನಾವು ಸರಿಸುಮಾರು ಸ್ಟಾರ್ಟಿಂಗ್ ಗೇಟ್ ಹೋಗಬೇಕಾದ್ರೆ ಯಾವ ಥರ ಗೇಟ್ ಬೇಕು ಆ ಗೇಟಿಗೂ ಶಾಂಕ್ಷನ್ ಆಗಿದೆ. ನಂತರ ಕಾಂಪೌಂಡ್ ವಾಲ್, ತಡೆಗೋಡೆ ಮೊನ್ನೆ ಏನು ನಾವು ವರದಿ ಮಾಡಿದೆ, ದಯವಿಟ್ಟು ಯಾವ ಟೈಮ್ನಲ್ಲಿ ಗೋಡೆ ಬೀಳುತ್ತೋ, ಏನು ಅನಾಹುತ ಆಗುತ್ತೋ ಯಾರಿಗೂ ಮಾಹಿತಿ ಲಭ್ಯವಿಲ್ಲ ಅಂತ ಆಗಿದೆ. ಅದಕ್ಕೂ ನಮ್ಮ ಸರ್ಕಾರ ಕಡೆಯಿಂದ ಅಥವಾ KMRC ಫಂಡಲ್ಲಿ ಶಾಂಕ್ಷನ್ ಆಗಿದೆ. ನಂತರ ಸೋಪ್ ಪಿಟ್ ಅಂತಂದರೆ ನಾವು ಲ್ಯಾಟ್ರಿನ್ ರೂಮನ್ನು ಕಟ್ಟಿರ್ತೀವಿ, ಲ್ಯಾಟ್ರಿನ್ ಫಿಟ್ ಇರಲ್ಲ, ಆಗಿರೋದು ಘಟನೆ ಹಾಗೇನೆ ಫಿಟ್ ಇಲ್ಲ, ಆ ಫಿಟ್ಟಿಗೂ ಶಾಂಕ್ಷನ್ ಆಗಿದೆ. ಫಿಟ್ ತಗ್ಸುವಂಥ ಕೆಲಸಕ್ಕೂ ಅಮೌಂಟ್ ಶಾಂಕ್ಷನ್ ಆಗಿದೆ. ಹ್ಯಾಂಡ್ ವಾಶ್ ಅಂತಂದರೆ ಸತತ ನಾವು ಊಟ ಮಾಡಬೇಕಾದ್ರೆ ಅಥವಾ ಸ್ಪೋರ್ಟ್ಸ್ ಆಡಿ ಮತ್ತೆ ಕ್ಲಾಸಿಗೆ ಹೋಗಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆನೂ ಶಾಂಕ್ಷನ್ ಆಗಿದೆ. ನಂತರ ಡ್ರಿಂಕಿಂಗ್ ವಾಟರ್ RO, ಶುದ್ಧ ಕುಡಿಯುವ ನೀರಿನ ಘಟಕ ಅದನ್ನು ಶಾಂಕ್ಷನ್ ಆಗಿದೆ. ಸೆಪ್ಟಿಕ್
ಸೆಪ್ಟಿಕ್ ಟ್ಯಾಂಕ್ ಅಂದರೆ ಪಿಟ್ ವಾಟರ್ ಅಂದರೆ ನಾವು ಬಳಸುವಂಥ ಗಲೀಜು ಅಥವಾ ಏನಾದರೂ ಚರಂಡಿಯಲ್ಲಿ ಹೋಗಲಾರದೆ ಅಲ್ಲೇ ಸ್ಥಳದಲ್ಲಿ ಏನಾದರೂ ನಿಂತಿತ್ತಪ್ಪ ಅಂದರೆ ಆ ನೀರನ್ನು ಸೆಪ್ಟಿಕ್ ಅಂದರೆ ಒಂದು ಪಿಟ್ ಮಾಡಿ ಕೆಳಗಡೆ ಆ ನೀರನ್ನು ನಿಲ್ಲಿಸುವಂಥದ್ದು ಸೆಪ್ಟಿಕ್ ವಾಟರ್. ಆಮೇಲೆ ಬ್ಲಾಕ್ ಹೋಲ್ ಅಂದರೆ ಬ್ಲಾಕ್ ಹೋಲ್ ಏನಪ್ಪ ಅಂತಂದರೆ ನಾವು ಒಂದು ಜಾಂಡ ಹುಂಚ ಕಟ್ಟಾಗಿರಲ್ಲ, ಅದಕ್ಕೆ ಜಾಂಡಕಟ್ಟೆ ಅಂತ ಹೇಳ್ತೀವಿ. ಜಾಂಡಕಟ್ಟೆ ಇವಿಷ್ಟು ಏನು ವರದಿ ಮಾಡಿ ಹಾಕಿದ್ದೀವಿ, ಅದಕ್ಕೂ ಟೋಟಲಿ ಅಮೌಂಟು 56 ಲಕ್ಷ ಸರಿಸುಮಾರು ಸ್ಯಾಂಕ್ಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿಯೇ ಇದು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೋಡೆ, ತಡೆಗೋಡೆ, ಬಾತ್ರೂಮ್ನಲ್ಲಿ ನೀರಿನ ವ್ಯವಸ್ಥೆ, ಕಟ್ಟಡ ಕಟ್ಟೋದು, ಇವೇನಾದವಲ್ಲ ಕರೆಂಟಿಂಗು, ಅವೆಲ್ಲ ಅತಿ ಶೀಘ್ರದಲ್ಲಿ ಆಗಬೇಕಂತೇಳಿ ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಬಂದು IRK ಸರ್ ಅವರು ಬಂದು ಇವತ್ತು ದಾಖಲೆ ಸಮೇತ ನೀಡಿದರು. ನಂತರ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ KPS ಶಾಲಾ ಪ್ರಾರಂಭ ಆಗುತ್ತದೆ. PU